ಸುಳ್ವಾಡಿ ಮಾರಮ್ಮ ದೇಗುಲದ ವಿಷಪ್ರಸಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಸಾದ ತಯಾರಿಸಿದ ಅಡುಗೆ ಭಟ್ಟ ಪುಟ್ಟಸ್ವಾಮಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾರಮ್ಮ ದೇವಸ್ಥಾನದಲ್ಲಿ ಅಡುಗೆ ತಯಾರಿಸಿದ್ದ ಪುಟ್ಟಸ್ವಾಮಿ ಕೆಆರ್ ಆಸ್ಪತ್ರೆಯಿಂದ ಇಂದು ಡಿಸ್ಚಾರ್ಜ್ ಆಗಿದ್ದು, ಆಸ್ಪತ್ರೆಯಿಂದಲೇ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗೋದಿಕ್ಕೆ ಬಿಡೋದಿಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಂಪುಟದಲ್ಲಿನ ಒಂದೆರಡು ಸ್ಥಾನಗಳು ಬದಲಾಗಬಹುದು. ಉತ್ತರ ಕರ್ನಾಟಕಕ್ಕೂ ನ್ಯಾಯ ಸಿಗಬೇಕು, ದಕ್ಷಿಣ ಕರ್ನಾಟಕ ಹಾಗೂ ಕೋಸ್ಟಲ್ ಏರಿಯಾಗೂ ಅನ್ಯಾಯ ಆಗಬಾರದು ಅನ್ನೋದೇ ನಮ್ಮ ಉದ್ದೇಶ ಅಂತ ಅವರು ಹೇಳಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಮುನಿಸು ಇನ್ನೂ ಕಡಿಮೆಯಾದಂತೆ ಕಾಣಿಸ್ತಿಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ ಬೆಳಗಾವಿ ಅಧಿವೇಶನದಲ್ಲಿ ಇಬ್ಬರೂ ನಾಯಕರು ಈವರೆಗೂ ಮುಖಾಮುಖಿಯಾಗಿಲ್ಲ. ಸಿದ್ದರಾಮಯ್ಯ ವಿದೇಶ ಪ್ರವಾಸದ ವೇಳೆ ವಿಶ್ವನಾಥ್ ಸದನಕ್ಕೆ ಪ್ರತಿನಿತ್ಯ ಹಾಜರಾಗ್ತಿದ್ರು. ಆದ್ರೆ ಸಿದ್ದರಾಮಯ್ಯ ಸದನಕ್ಕೆ ಹಾಜರಾಗ್ತಿದ್ದಂತೆ ವಿಶ್ವನಾಥ್ ಗೈರಾಗಿದ್ದಾರೆ. ಆಂಬಿಡೆಂಟ್ ಕಂಪನಿ ವಂಚನೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಶಾಸಕ ಸಿಟಿ ರವಿ ಒತ್ತಾಯಿಸಿದ್ದಾರೆ. ಅಪರಾಧಿಗಳ ರಕ್ಷಣೆಗೆ ಪೊಲೀಸರೇ ನಿಂತಿದ್ದಾರೆ ಎಂಬ ಮಾಹಿತಿ ಇದೆ. ಹೀಗಾಗಿ ಸಿಬಿಐ ತನಿಖೆಯಿಂದ ಮಾತ್ರ ಸತ್ಯ ಬಯಲಾಗಲಿದೆ ಎಂದಿದ್ದಾರೆ. ಪ್ರಕರಣ ಸಿಬಿಐಗೆ ವಹಿಸಿದ್ರೆ 3-4 ಸಚಿವರು ಸ್ಥಾನ ಕಳೆದುಕೊಳ್ತಾರೆ. ಇದರಿಂದ ಸಂಪುಟ ವಿಸ್ತರಣೆಗೂ ಅನುಕೂಲ ಆಗಲಿದೆ ಅಂತ ವ್ಯಂಗ್ಯವಾಡಿದ್ದಾರೆ. 2019ರ ಹೊಸ ವರ್ಷ ಬರಮಾಡಿಕೊಳ್ಳಲು ಕಾಯುತ್ತಿರುವವರಿಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಾಕಿಂಗ್ ಸುದ್ದಿ ನೀಡಿದ್ದು, ಡಿಜೆ ಸೌಂಡ್ ಲೌಡ್ ಸ್ಪೀಕರ್ಗಳಿಗೆ ಬ್ರೇಕ್ ಹಾಕಿದೆ. 75 ಡೆಸಿಬಲ್ಗಿಂತ ಜಾಸ್ತಿ ಸೌಂಡ್ ಮಾಡಿದ್ರೆ ಅಂಥವರ ವಿರುದ್ಧ ಕೇಸ್ ದಾಖಲಿಸುವಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುತ್ತೋಲೆ ಹೊರಡಿಸಿದೆ. ಶಬ್ದ ಮಾಲಿನ್ಯ ಗಮನಿಸಲು ಸಂಚಾರಿ ಪೊಲೀಸರು ನಿರ್ವಹಣಾ ಕೇಂದ್ರ ಸ್ಥಾಪಿಸಲಿದ್ದಾರೆ. ಜಿಸ್ಯಾಟ್ 7A ಉಪಗ್ರಹವನ್ನು ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಲ್ಲಿ 2250 ಕೆಜಿ ತೂಕದ ಈ ಉಪಗ್ರಹ GSLV-F11 ರಾಕೆಟ್ ಮೂಲಕ ಅಂತರಿಕ್ಷಕ್ಕೆ ಹಾರುತ್ತೆ. ಇದರಿಂದ ಭಾರತೀಯ ನೌಕಾಪಡೆಯ ಕಮ್ಯುನಿಕೇಷನ್ ಡೆವಲಪ್ ಆಗಲಿದೆ. ಅಲ್ಲದೆ ಭಾರತದಲ್ಲಿರುವ ಎಲ್ಲಾ ವಾಯು ನೆಲೆಗಳಿಗೆ ಸಂಬಂಧ ಕಲ್ಪಿಸಲು ಇದು ಸಹಾಯವಾಗಲಿದೆ. ಜಿಎಸ್ಟಿಯನ್ನು ಮತ್ತಷ್ಟು ಸರಳಗೊಳಿಸುವ ಬಗ್ಗೆ ಪ್ರಧಾನಿ ಮೋದಿ ಸುಳಿವು ನೀಡಿದ್ದಾರೆ. 99% ವಸ್ತುಗಳನ್ನು 18%ಗಿಂತ ಕಡಿಮೆ ತೆರಿಗೆಯ ಸ್ಲ್ಯಾಬ್ಗೆ ತರುವುದು ನಮ್ಮ ಸರ್ಕಾರದ ಉದ್ದೇಶ ಅಂತ ಮೋದಿ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ದಾರೆ. 28% ಸ್ಲ್ಯಾಬ್ ಕೆಲವು ಐಷಾರಾಮಿ ವಸ್ತುಗಳಿಗೆ ಮಾತ್ರ ಸೀಮಿತಗೊಳ್ಳಲಿದೆ. ಸದ್ಯ 97% ವಸ್ತುಗಳು 18% ಮತ್ತು ಅದಕ್ಕಿಂತ ಕಡಿಮೆ ತೆರಿಗೆಯುಳ್ಳವಾಗಿವೆ. 66 ವರ್ಷದ ರಿಕ್ ಅಂತೋಷ್ ಎಂಬಾತನಿಗೆ ರೆಸ್ಟೋರೆಂಟ್ ಒಂದರಲ್ಲಿ ಅದೃಷ್ಟ ಖುಲಾಯಿಸಿದೆ. ನ್ಯೂಯಾರ್ಕ್ನ ಗ್ರೌಂಡ್ ಸೆಂಟ್ರಲ್ ಓಸ್ಟರ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಓಸ್ಟರ್ ಪಾನ್ ರೋಸ್ಟ್ ಆರ್ಡರ್ ಮಾಡಿದ್ರು. ಊಟ ಮಾಡುವಾಗ ಅದರಲ್ಲಿ ಭಾರಿ ಬೆಲೆ ಬಾಳುವ ಮುತ್ತು ಸಿಕ್ಕಿದೆ. $14ನ ಊಟದಲ್ಲಿ $4000 ಬೆಲೆಯ ಮುತ್ತು ಸಿಕ್ಕಿದ್ದು ಅಂತೋಷ್ಗೆ ಸಂತಸ ಉಂಟು ಮಾಡಿದೆ. ನಿರ್ದೇಶಕ ಪ್ರೇಮ್ ತಮ್ಮ ಪತ್ನಿ ರಕ್ಷಿತಾರ ಸಹೋದರ ಅಭಿಷೇಕ್ಗಾಗಿ ಸಿನಿಮಾವೊಂದನ್ನ ನಿರ್ಮಿಸಿ ನಿರ್ದೇಶಿಸುತ್ತಿದ್ದಾರೆ. ಈ ಚಿತ್ರದ ನಾಯಕಿಯಾಗಿ ಹಿರಿಯ ನಟಿ ಸುಧಾರಾಣಿ ಪುತ್ರಿ ನಿಧಿ ರಾವ್, ನಾಯಕಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡಲಿದ್ದಾರೆ. ಈ ಸಿನಿಮಾ ಟೈಟಲ್ 2019ರ ಫೆಬ್ರವರಿ 14 ಪ್ರೇಮಿಗಳ ದಿನದಂದು ಅನಾವರಣಗೊಳ್ಳಲಿದೆ. ಚಂದನವನದಲ್ಲಿ ಡೆಡ್ಲಿ ನಿರ್ದೇಶಕರೆಂದು ಗುರುತಿಸಿಕೊಂಡಿರುವ ರವಿ ಶ್ರೀವತ್ಸ ಹೊಸ ಚಿತ್ರವೊಂದನ್ನು ಸದ್ಯದಲ್ಲಿಯೇ ಶುರು ಮಾಡಲಿದ್ದಾರೆ. ಈ ಚಿತ್ರವನ್ನು JD ಪ್ರೊಡಕ್ಷನ್ ಬ್ಯಾನರ್ನವರು ನಿರ್ಮಾಣ ಮಾಡುತ್ತಿದ್ದು, ಈ ಚಿತ್ರಕ್ಕಾಗಿ ಹೊಸ ನಟ ನಟಿಯರನ್ನ ಆಯ್ಕೆ ಮಾಡಲಾಗುತ್ತದೆ. ಡಿಸೆಂಬರ್ 22ರಂದು ಬೆಳಗ್ಗೆ 10ರಿಂದ ಸಂಜೆ 4ರವರೆಗೂ ಆಡಿಷನ್ ನಡೆಯಲಿದೆ.